ಮಿಸ್ಟರ್ ಈಗೋ. ಯಾರು ನಂದಿದ್ ರಾಜಿ? ನಿನ್ನೆ. ನನ್ನ? ಮತ್ತೆ ಆ ಎಮ್ಮೆ ನನ್ನ ಹತ್ರ ಬಂದು ಗಲಾಟೆ ಮಾಡ್ತಿದ್ರೆ ದೊಡ್ಡ ಹೀರೋ ತರ ಮಧ್ಯ ಬಂದು ಬಿಲ್ಡಪ್ ಕೊಟ್ಟೆ. ಅಲ್ಲಿಗೆ ಸುಮ್ನಿರ್ಬೇಕಿತ್ತು. ಅದನ್ ಬಿಟ್ಟು ನನ್ ಹೆಂಡತಿ ಅಂತ ಯಾಕೆ ಹೇಳ್ದೆ? ಯಾಕೆ ಅಂದ್ರೆ ನೀನ್ ನನಗೆ ಹೆಂಡತಿ ಆಗೋಳಲ್ವಾ, ಅದಕ್ಕೆ ಹೇಳಿದ್ದು. ನೀನ್ ಹಾಗಂದಿದ್ದಕ್ಕೆ ಇವಾಗ ಸುಮ್ನೆ ಪಂಚಾಯ್ತಿ ಬೇರೆ ಇಡ್ಸಿದ್ದಾನೆ. ಆಗ್ಲಾದ್ರೂ ಸುಮ್ನೆ ಇರ್ಬೇಕಿತ್ತು ಅಲ್ವಾ? ಅದನ್ ಬಿಟ್ಟು ಪಂಚಾಯ್ತಿಲಿ ನಿರೂಪಿಸ್ತೀನಿ ಅಂತ ಯಾಕೆ ಹೇಳ್ದೆ? ಯಾಕೆಲ್ರೂ ಮುಂದೆ ನಾನು ಪಂಚಾಯ್ತಿಲಿ ನಿಲ್ಲೋ ಹಾಗೆ ಮಾಡ್ದೆ? ಇವಾಗ ನಮ್ಮಪ್ಪ ಪಂಚಾಯ್ತಿಗೆ ಬರೋ ಹಾಗೆ ಯಾಕೆ ಮಾಡ್ದೆ ಹೇಳು. ಮತ್ತೆ ಅವತ್ತು ಊರ್ ಜನರ ಮುಂದೆ ದೇವಸ್ಥಾನದಲ್ಲಿ ನಿನ್ ಕೈಗೆ ನೀನೇ ಮುತ್ಕೊಟ್ಕೊಂಡು ನನ್ನನ್ನು ಯಾಕೆ ಸಿಕ್ಕಾಕ್ಸ್ದೆ ಅದನ್ನ ಹೇಳು. ನೀವು ಅಯ್ಯೋ ಅಲ್ಲಯ್ಯ, ದೇವಸ್ಥಾನದಲ್ಲಿ ಇದ್ದೀನಿ ಅನ್ನೋ ಜ್ಞಾನ ಕೂಡ ಇಲ್ವಾ? ಅದು ಅಲ್ದೆ ಮನೆ ಅಳಿ ಆಗು ಅನ್ನೋ ತರ ಎಲ್ಲ ಡ್ರಾಮಾ ಮಾಡಿ ವಿಡಿಯೋನ ತೋರಿಸಿ ನಮ್ಮ ಅಪ್ಪ ಅಮ್ಮನ್ನ ಯಾಕೆ ಹೆದರ್ಸ್ದೆ ಹೇಳು. ಈಗ ಇದೆಲ್ಲದಕ್ಕೂ ನಾನು ರಿವೆಂಜ್ ತಗೋತಾ ಇದ್ದೀನಿ. ರಿವೆಂಜ್ ಒಂದು ಕೊಟ್ಟೆ ಅಂದ್ರೆ ನನಗ್ ಕೋಪ ಬರ್ಸಿದ್ರೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹೋಗು ಇಲ್ಲಿಂದ. ನೋಡು, ನೀನನ್ನ ಏನು ಮಾಡಕ್ಕಾಗಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ನಾನು ಎಲ್ಲಿಗೂ ಹೋಗಲ್ಲ, ನಿನ್ ಕೂಡ ಗೆಲ್ಲಿಗೆ ಹೋಗಕ್ಕೂ ಬಿಡಲ್ಲ. ಬಿಡು. ಫಸ್ಟ್ ನಿಮ್ಮ ಅಪ್ಪ ಬರ್ಲಿ, ಆಮೇಲೆ ನಿಂಗೆ ಹೇಳ್ತೀನಿ. ಶಿವ ಶಿವ. ಇರು, ನಿನಗಿದೆ ಈಗ. ಲೇ, ಅವರು ಪಂಚಾಯತಿ ಕಟ್ಟೆಗೆ ಬಂದಿರೋ ಹಾಗಿಲ್ಲ, ಯಾವ್ದೋ ಪಾರ್ಕ್ ಬಂದಿರೋ ಹಾಗೆ ಕಿಸ ಕಿಸ ಅಂತ ಮಾತಾಡ್ತಾ ಇದ್ದಾರೆ ನೋಡು. ಎಲ್ಲದು ಕಾಣ್ತಿದ್ಯೋ? ಆ ರಾಜಾರಾಮ್ ಬರ್ಲಿ, ಎಲ್ಲ ನೋಡ್ಕೋತೀನಿ.